ಡ್ರ್ಯಾಗನ್ ಹಣ್ಣು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರನ್ನು ಆಕರ್ಷಣೆ ಮಾಡ್ತಾ ಇದೆ, ಹಾಗೆ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸ್ಕೊಂಡಿದೆ. ಈ ಹಣ್ಣಿನಲ್ಲಿರುವಂತಹ ಔಷಧಿ ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಗುಣಗಳಿರೋದ್ರಿಂದ ಸೂಪರ್ ಬೆಳೆಯಾಗಿಯೇ ರೈತರಿಗೆ ಬಹಳಷ್ಟು ಹತ್ತಿರವಾಗಿ ಸಿಗ್ತಾ ಇದೆ. ಅತಿ ಹೆಚ್ಚು ರೋಗ ಮತ್ತು ಕೀಟಬಾಧೆ ಇಲ್ಲದಿರುವಂತಹ ಈ ಹಣ್ಣು ರೈತರಿಗೆ ಕೈಗೆಟುಕುವ ಹಾಗೂ ಯೋಗ್ಯ ದರದಲ್ಲಿ ಸಿಗುವಂತಹ ಒಂದು ವಿಶಿಷ್ಟ ಬೆಳೆಯಾಗಿಯೇ ಹೊರಹೊಮ್ತಾ ಇದೆ. ಡ್ರ್ಯಾಗನ್ ಹಣ್ಣಿನ ಹಿನ್ನೆಲೆಯನ್ನು ನೋಡೋದಾದರೆ ದಕ್ಷಿಣ ಮೂಲದ ಈ ಹಣ್ಣು ಕ್ಯಾಕ್ಟಸ್ ಜಾತಿಗೆ ಸೇರಿರತಕ್ಕಂತಹ ಸುಧಾರಿತ ತಳಿಯಾಗಿದೆ. ಹಾಗೆ ಕೆಂಪು ಬಣ್ಣದಾಗಿರುವ ಹಾಗೂ ಡ್ರ್ಯಾಗನ್ ಆಕೃತಿಯನ್ನು ಹೋಲುವ ಈ ಹಣ್ಣನ್ನು ಡ್ರ್ಯಾಗನ್ ಹಣ್ಣು ಎಂದು ಕರೆಯಲಾಗುತ್ತಿದೆ. ಈ ಹಣ್ಣನ್ನು ಆರೋಗ್ಯದ ಗಡಿ ಅಂತಲೇ ಕರೀತಾರೆ, ಯಾಕೆಂದರೆ ಸಾಕಷ್ಟು ಪೋಷಕಾಂಶಗಳಿರುವ ಈ ಹಣ್ಣು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಕೊಬ್ಬಿನಾಂಶ ಕಡಿಮೆ ಇರೋದ್ರಿಂದ ದೇಹದ ತೂಕನ ನಿಯಂತ್ರಣ ಮಾಡೋದರಲ್ಲಿ ಸಹಕಾರಿಯಾಗುತ್ತೆ. ಒಮೆಗಾ 3 ಕೊಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ಕೆಟ್ಟ ಕೊಬ್ಬಿನಾಂಶವನ್ನು ಕರಗಿಸಿ ರಕ್ತವನ್ನು ಶುದ್ಧೀಕರಿಸಿ ಹೃದಯದ ಆರೋಗ್ಯವನ್ನು ಕಾಪಾಡೋದಕ್ಕೆ ಸಹಕಾರಿಯಾಗುತ್ತೆ. ಈ ಹಣ್ಣಿನಲ್ಲಿ ನಾರಿನಾಂಶ ಹೆಚ್ಚಿರುವುದರಿಂದ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸುತ್ತದೆ, ಹಾಗೆ ನಮ್ಮ ದೇಹದ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ಕಡಿಮೆ ಮಾಡಿ ಮಧುಮೇಹವನ್ನು ನಿಯಂತ್ರಣದಲ್ಲಿಡೋದಕ್ಕೆ ಸಹಾಯ ಮಾಡುತ್ತೆ. ಈ ಹಣ್ಣಿನಲ್ಲಿ ಜೀವಸತ್ವ ಎ ಹಾಗೂ ಜೀವಸತ್ವ ಸಿ ಇರುವುದರಿಂದ ಮೆದುಳನ್ನು ಚುರುಕುಗೊಳಿಸುತ್ತೆ, ಹಾಗೆ ಚರ್ಮ ಸುಕ್ಕುಗಟ್ಟುವಿಕೆಯನ್ನು ಕಡಿಮೆ ಮಾಡುತ್ತೆ. ಹೆಚ್ಚು ಖನಿಜಾಂಶಗಳು ಮತ್ತು ಉತ್ಕರ್ಷಣ ನಿರೋಧಕ ಶಕ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಜೊತೆಗೆ ಈ ಹಣ್ಣನ್ನು ಅಲಂಕಾರಿಕ ಬೆಳೆಯಾಗಿಯೂ ಸಹ ಬೆಳೆಯಬಹುದಾಗಿದೆ. ಅದಲ್ಲದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವ ಹಣ್ಣಾಗಿದೆ. ಸೊ ಪ್ರಸ್ತುತ ವಿವಿಧ ದೇಶಗಳಲ್ಲಿ, ಅದರಲ್ಲೂ ಉಷ್ಣವಲಯದ ದೇಶಗಳಲ್ಲಿ, ಮುಖ್ಯವಾಗಿ ರಷ್ಯಾ, ಜಪಾನ್, ಥೈಲ್ಯಾಂಡ್, ವಿಯೆಟ್ನಾಂ ಹಾಗೂ ಶ್ರೀಲಂಕಾ ದೇಶಗಳಲ್ಲಿ ಈ ಬೆಳೆಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡಲಾಗುತ್ತಿದೆ. ಹಾಗೆ ಹವಾಮಾನದ ವೈಪರೀತ್ಯಕ್ಕೆ ಒಗ್ಗುವ ಈ ಒಂದು ಹಣ್ಣನ್ನು ಪ್ರಸ್ತುತ ಭಾರತ ದೇಶದಲ್ಲೂ ಸಹ ವಾಣಿಜ್ಯ ಬೆಳೆಯಾಗಿ ಮುಖ್ಯವಾಗಿ ಗುಜರಾತ್, ಅಸ್ಸಾಂ, ಪಂಜಾಬ್ ಹಾಗೂ ಕರ್ನಾಟಕ ರಾಜ್ಯಗಳಲ್ಲಿ ಉತ್ಪಾದನೆ ಮಾಡಲಾಗುತ್ತಿದೆ. ಈ ಮೊದಲು ಬೆಂಗಳೂರು ಮಾರುಕಟ್ಟೆಯಲ್ಲಿ ಈ ಒಂದು ಬೆಳೆಯನ್ನು ವಿದೇಶದಿಂದ ಆಮದು ಮಾಡಲಾಗ್ತಾ ಇತ್ತು. ಆದರೆ ಸ್ಥಳೀಯವಾಗಿ ನಮ್ಮಲ್ಲೇ ಈ ಹಣ್ಣನ್ನು ಬೆಳೀತಿರೋದ್ರಿಂದ ರುಚಿಯನ್ನು ನಾವು ಹೋಲಿಕೆ ಮಾಡಿ ನೋಡಿದಾಗ ಸ್ಥಳೀಯವಾಗಿ ಬೆಳೆದಿರ್ತಕ್ಕಂತಹ ಈ ಡ್ರ್ಯಾಗನ್ ಹಣ್ಣು ಹೆಚ್ಚು ರುಚಿಯಾಗಿರುವ ಕಾರಣ ಸ್ಥಳೀಯವಾಗಿ ಸಾಕಷ್ಟು ವ್ಯಾಪಾರಿಗಳು ಇದನ್ನು ಖರೀದಿಸಕ್ಕೆ ಅಂತ ಮುಂದೆ ಬಂದಿದ್ದಾರೆ. ಈ ಒಂದು ಡ್ರ್ಯಾಗನ್ ಹಣ್ಣು ಬಹಳಷ್ಟು ರೈತರ ಆಕರ್ಷಣೆಗೊಳಗಾಗಿದೆ. ಹಾಗಾದರೆ ಈ ಹಣ್ಣಿನಲ್ಲಿ ಎಷ್ಟು ಪ್ರಭೇದಗಳಿದಾವೆ ಅನ್ನೋದು ನೋಡೋದಾದರೆ ಬಣ್ಣಕ್ಕನುಗುಣವಾಗಿ ಈ ಒಂದು ಡ್ರ್ಯಾಗನ್ ಹಣ್ಣನ್ನು 3 ಪ್ರಭೇದಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಸೊ ಮೊದಲನೇದು ಬಂದು ಕೆಂಪು ಬಣ್ಣ ಹಾಗೂ ಬಿಳಿ ತಿರುಳು ಬಗೆಯ ಹಣ್ಣುಗಳನ್ನು ನಾವು ನೋಡೋದಾದರೆ ಎಲೆಗಳು ದಪ್ಪ ಇರುತ್ತೆ, ಹಾಗೆ ಮುಳ್ಳುಗಳು ಸ್ವಲ್ಪ ಕಡಿಮೆ ಇರುತ್ತೆ. ಹಳದಿ ಬಣ್ಣದ ಹೂವುಗಳು, ಹಾಗೆ ಕೆಂಪು ಬಣ್ಣದ ಕಾಯಿಗಳು, ಬಿಳಿ ತಿರುಳು ಹಾಗೆ ಕಪ್ಪು ಬೀಜಗಳನ್ನು ನಾವು ಹೆಚ್ಚಾಗಿ ನೋಡ್ಬೋದು. ಇಳುವರಿ ಜಾಸ್ತಿ ಇದ್ದು ಬೆಲೆನೂ ಕೂಡ ಜಾಸ್ತಿ ಇರುತ್ತೆ. ಎರಡನೇದು ಕೆಂಪು ಹಣ್ಣು, ಕೆಂಪು ತಿರುಳು. ಈ ಒಂದು ಬಗೆಯ ಹಣ್ಣಿನಲ್ಲಿ ಎಲೆಗಳು ತೆಳುವಾಗಿರುತ್ತವೆ, ಹಾಗೆ ಮುಳ್ಳುಗಳು ಕಡಿಮೆ ಇರ್ತವೆ. ಹೂವುಗಳು ಕೆಂಪು ಮತ್ತು ಹಳದಿ ವರ್ಣದ ಹೂವುಗಳು, ಕೆಂಪು ಹಣ್ಣು ಹಾಗೆ ಕೆಂಪು ತಿರುಳು ಜೊತೆಗೆ ಕಪ್ಪು ಬೀಜಗಳನ್ನು ನೋಡ್ಬೋದು. ಇಳುವರಿ ಕಡಿಮೆ ಆದರೂ ಕೂಡ ರುಚಿ ಜಾಸ್ತಿ ಇರೋದ್ರಿಂದ, ಕೆಂಪು ಬಣ್ಣದ ತಿರುಳಾಗಿರೋದ್ರಿಂದ ಆಕರ್ಷಣೆ ಹೆಚ್ಚಾಗಿ ರುಚಿನೂ ಕೂಡ ಜಾಸ್ತಿ, ಹಾಗೆ ಬೆಲೆನೂ ಕೂಡ ಹೆಚ್ಚು. ಮೂರನೇದು ಹಳದಿ ಹಣ್ಣು, ಬಿಳಿ ತಿರುಳು. ಈ ಒಂದು ಬಗೆಯ ಹಣ್ಣಿನಲ್ಲಿ ಬಿಳಿ ತಿರುಳನ್ನು ನಾವು ಹೆಚ್ಚಾಗಿ ನೋಡ್ಬೋದು. ಕೆಂಪು ಹಣ್ಣು, ಬಿಳಿ ತಿರುಳು ಹಾಗೆ ಕೆಂಪು ಹಣ್ಣು, ಕೆಂಪು ತಿರುಳು ಈ ಹಣ್ಣಿನ ಬಗೆಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಹಳದಿ ಹಣ್ಣು, ಬಿಳಿ ತಿರುಳು ಹಣ್ಣಿನ ಬೇಡಿಕೆ ಸಾಕಷ್ಟು ಕಡಿಮೆ ಇದೆ. ಡ್ರ್ಯಾಗನ್ ಹಣ್ಣಿನ ಬೇಸಾಯ ಕ್ರಮಗಳನ್ನು ನೋಡೋದಾದರೆ ಕಡಿಮೆ ಮಳೆ ಹಾಗೂ ಅತಿ ಹೆಚ್ಚು ಸೂರ್ಯನ ಬೆಳಕು ಬೀಳುವ ಪ್ರದೇಶಗಳಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ. ಹಾಗೆ ಸಾವಯವ ಭರಿತ ಅಂದರೆ ಸಾವಯವ ಅಂಶ ಜಾಸ್ತಿ ಇರುವಂತಹ ಹಾಗೂ ಫಲವತ್ತತೆಯಾಗಿರುವಂತಹ ಮರಳು ಮಣ್ಣು ಅತಿ ಹೆಚ್ಚು ಸೂಕ್ತ. ಹಾಗೆ ರಸಸಾರ 5.5ರಿಂದ 7 ಬಹಳ ಒಳ್ಳೆಯದು. ಸಾಮಾನ್ಯವಾಗಿ ಡ್ರ್ಯಾಗನ್ ಹಣ್ಣಿನ ಗಿಡಗಳಿಂದ ಕತ್ತರಿಸಿದ ಭಾಗಗಳನ್ನು ನಾಟಿ ಮಾಡಲು ಉಪಯೋಗಿಸುತ್ತಾರೆ. ಒಂದು ವಿಷಯನ ನೀವು ಬಹಳ ಗಮನದಲ್ಲಿಟ್ಕೊಬೇಕು, ಏನು ಅಂತಂದರೆ ಮೊದಲನೇ ಬಾರಿ ನೀವು ನಾಟಿ ಮಾಡಿ ಒಂದು ಕಟಾವು ತೆಗೆದ ನಂತರವೇ ಈ ಒಂದು ಭಾಗಗಳನ್ನು ನೀವು ನಾಟಿಗೆ ಉಪಯೋಗಿಸ್ಬೇಕಾಗತ್ತೆ. ಡ್ರ್ಯಾಗನ್ ಹಣ್ಣುಗಳನ್ನು ಕೊಯ್ಲು ಮಾಡಿದ ನಂತರ 30 ಸೆಂಟಿಮೀಟರ್ ಉದ್ದವಿರುವ ಈ ಕಾಂಡಗಳನ್ನು ತೊಗೊಂಬಂದು ಪಾಲಿ ಬ್ಯಾಗಿಗೆ ಹಾಕಬೇಕಾಗತ್ತೆ. ಸೊ ಹಾಕೋದಕ್ಕಿಂತ ಮುಂಚೆ ಆ 30 ಸೆಂಟಿಮೀಟರ್ ಉದ್ದ ಇರುವಂತಹ ಕಾಂಡಗಳನ್ನು ನೆರಳಲ್ಲಿ 2ರಿಂದ 3 ದಿನ ಇಡಬೇಕಾಗತ್ತೆ. ನಂತರ ಶಿಲೀಂಧ್ರನಾಶಕಗಳಲ್ಲಿ ಇದನ್ನು ಎಜ್ಜಿಬಿಟ್ಟು ನಂತರ ಪಾಲಿ ಬ್ಯಾಗಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ, ಪಾಲಿ ಬ್ಯಾಗಿಗೆ ಹಾಕಬೇಕಾಗತ್ತೆ. ಸೊ ಈ ಒಂದು ಸಸಿಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕದಲಿಯಲ್ಲಿ ಮಾರಾಟಕ್ಕಿವೆ. ಸಾಲಿಂದ ಸಾಲಿಗೆ 12 ಅಡಿ, ಗಿಡದಿಂದ ಗಿಡಕ್ಕೆ
7 ಅಡಿ ಅಂತರದಲ್ಲಿ ನಾವು ಕಂಬಗಳನ್ನು 2 ಅಡಿ ಅಗಲ 2 ಅಡಿ ಉದ್ದ ಹಾಗೆ 2 ಅಡಿ ಆಳದಲ್ಲಿ ಈ ಒಂದು ಕಂಬಗಳನ್ನು ನೆಡಬೇಕಾಗತ್ತೆ. ಕಂಬಗಳನ್ನು ನೆಟ್ಟ ನಂತರ 10 kg ಸಾವಯವ ಗೊಬ್ಬರ ಹಾಗೆ 250 ಗ್ರಾಮ್ ಬೇವಿನ ಹಿಂಡಿನ ಹಾಕಿಬಿಟ್ಟು ಈ ಕಂಬದ 4 ಮೂಲೆಗಳಲ್ಲಿ 4 ಗಿಡಗಳನ್ನು ನಾವು ನೆಡಬೇಕಾಗತ್ತೆ. ಪೊದೆಯಾಕಾರದಲ್ಲಿ ಬೆಳೆಯೋದ್ರಿಂದ ಈ ಒಂದು ಗಿಡಕ್ಕೆ ಆಧಾರ ಬೇಕಾಗತ್ತೆ. ಆಧಾರವಾಗಿ ಕಂಬಗಳನ್ನು ನೆಡಬೇಕಾಗತ್ತೆ. ಬೆಳೆದು ಇದು ಆಚೆಗೆ ಬರುತ್ತೆ. ಯಾಕಂದರೆ ಈ ಒಂದು ಭಾರವನ್ನು ಇದು ಹೊರಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಈ ರಿಂಗನ್ನು ಬಳಸಬೇಕು. 1 ಎಕರೆ ಜಮೀನಿಗೆ 1700 ಸಸಿಗಳನ್ನು ನಾವು ಕೂರಿಸ್ಬೋದಾಗಿದೆ. ಅದರ ಜೊತೆಗೆ ಮೊದಲ 2 ವರ್ಷ 500 ಗ್ರಾಮ್ ಸಾರಜನಕ, 500 ಗ್ರಾಮ್ ರಂಜಕ ಹಾಗೆ 300 ಗ್ರಾಮ್ ಪೊಟ್ಯಾಷನ್ನು 3 ತಿಂಗಳಿಗೊಮ್ಮೆ 4 ತಿಂಗಳ ಅಂತರದಲ್ಲಿ ಕೊಡಬೇಕಾಗತ್ತೆ. ಮಾರ್ಚ್ ಕೊನೆಯಲ್ಲಿ 50% ನೆರಳನ್ನು ನಾವು ಒದಗಿಸಬೇಕಾಗತ್ತೆ. ಕಾರಣ ಈ ಗಿಡದಲ್ಲಿ ರಾತ್ರಿ ಸಮಯದಲ್ಲಿ ಹೂ ಹರಳೋದ್ರಿಂದ ಪರಾಗಸ್ಪರ್ಶ ಕ್ರಿಯೆಗೆ ಸಹಾಯವಾಗುತ್ತದೆ. ಹಾಗೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಈ ಹೂಗಳು ಹರಳುತ್ತವೆ. ಆಗಸ್ಟ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಈ ಹಣ್ಣುಗಳು ಕೊಯ್ಲಿಗೆ ಬರ್ತವೆ. ಡ್ರ್ಯಾಗನ್ ಹಣ್ಣು ನಾಟಿ ಮಾಡಿದ 15ರಿಂದ 17 ತಿಂಗಳಿಗೆ ಇಳುವರಿಯು ಪ್ರಾರಂಭವಾಗುತ್ತದೆ. ಮೊದಲ ಬೆಳೆಯ ಇಳುವರಿಯು 1.5 ಟನ್ಗಳಷ್ಟಿರುತ್ತದೆ. ನಂತರದ ಬೆಳೆಯು ಪ್ರತಿ ಎಕರೆಗೆ 5ರಿಂದ 6 ಟನ್ನಷ್ಟು ಇಳುವರಿಯನ್ನು ಪಡೆಯಬಹುದಾಗಿದೆ. ಒಂದು ಹಣ್ಣಿನ ಸರಾಸರಿ ತೂಕ 350 ಗ್ರಾಮಿಂದ 700 ಗ್ರಾಮ್ ಅಷ್ಟಿರುತ್ತದೆ. ಆದರೆ ನಿಮ್ಮ ಹಣ್ಣು ಒಳ್ಳೆ ಮಾರುಕಟ್ಟೆಗೆ ಹೋಗಬೇಕು ಅಂತಂದರೆ ಕಡಿಮೆ ಅಂದ್ರೂ 400 ಗ್ರಾಮ್ ಅಷ್ಟು ಇರಬೇಕು. 400 ಗ್ರಾಮಿಗಿನ ಹೆಚ್ಚಿದ್ರೆ ಉತ್ತಮ ಬೆಲೆ ಸಿಗುತ್ತದೆ. ಮತ್ತು ಇಳುವರಿಯು ವಾತಾವರಣದ ಪರಿಸ್ಥಿತಿ ಹಾಗೂ ಕೊಯ್ಲಿಗೆ ಬಳಸಿದ ತಂತ್ರಜ್ಞಾನಗಳ ಮೇಲೆ ಅವಲಂಬನೆಯಾಗಿರುತ್ತದೆ.